ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅಥಣಿ ತಾಲೂಕಿನ ಕೊಕಟನೂರ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಸತೀಶ್ ಜಾರಕಿಹೊಳಿ ಮತಯಾಚನೆ ಮಾಡಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಚುನಾವಣೆ ಅಂಗವಾಗಿ ಅಥಣಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೊಕಟನೂರ ಗ್ರಾಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರು ಆದ ಶ್ರೀ ಲಕ್ಷ್ಮಣ ಸವದಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರ ಮತಯಾಚನೆ ಮಾಡಿದ್ದಾರೆ. ವಿಳಂಬ ಆದದಕ್ಕೆ ನಿಮ್ಮೆಲ್ಲರೂ ನಾನು ಕ್ಷಮೆಯನ್ನ ಯಾಚನೆಯನ್ನು ಮಾಡಿ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನೀವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಬೇಕು. ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತಗಳನ್ನ ಅವರಿಗೆ ಕೊಟ್ಟು ಅತಿ ಹೆಚ್ಚು ಮತಗಳಿಂದ ಅವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡಿಕೊಂಡು ಇವತ್ತು ಸುಮಾರು 15-20 ದಿನಗಳ ಕಾಲ ಅನೇಕ ಊರುಗಳಲ್ಲಿ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿದ್ದೀವಿ. ನೀವು ಕೂಡ ನಮ್ಮ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ಅಭ್ಯರ್ಥಿಯ ಪರವಾಗಿ ಮತ್ತು ನಮ್ಮ ಅಭ್ಯರ್ಥಿ ಗೆಲ್ಲಬೇಕು, ಆ ಹೆಮ್ಮೆ ನಮ್ಮೆಲ್ಲರಿಗೂ ಇರಬೇಕು ಅಂತಕ್ಕಂಥ ಒಂದು ಅಂತಃಕರಣ ಭಾವದಿಂದ ಇಂಥ ಉರಿ ಬಿಸಿಲಲ್ಲಿ ತಾವು ಕೂಡ ಮನೆಗಳಿಗೆ ಹೋಗಿ ಮತಗಳನ್ನ ಯಾಚನೆ ಮಾಡಿರ್ತಕ್ಕಂಥದ್ದು ಬಹುಶಃ ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ ಮತ್ತು ಸಂತೋಷದ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಇನ್ನು ಉಳಿದಿರ್ತಕ್ಕಂಥ ಕೇವಲ 5 ದಿನಗಳು ಮಾತ್ರ ನಮ್ಮ ಮುಂದೆ ಬಾಕಿ ಇದೆ. 7ನೇ ತಾರೀಕು ಮತದಾನ, ನಮ್ಮ ಪ್ರಚಾರ ಮುಗಿದು 5ನೇ ತಾರೀಕು ಸಾಯಂಕಾಲ ಮುಗಿದು ಹೋಗುತ್ತೆ. ಇನ್ನು ಉಳಿದಿರ್ತಕ್ಕಂಥ 2 ದಿವಸ, ಒಂದು ದಿವಸ ನಮ್ಮ ವಾಹನಗಳ ಮತ್ತು ಮತದಾರರ ಹೊರಗಡೆ ಇರ್ತಕ್ಕಂಥ ತರ್ತಕ್ಕಂಥದ್ದು ಅವರು ತಂದ ಮತದಾನ ಮಾಡಿಸ್ತಕ್ಕಂಥದ್ರಲ್ಲಿ 2 ದಿವಸ ಹೋಗುತ್ತೆ. ನಮ್ಮ ಮುಂದೆ ಇರ್ತಕ್ಕಂಥದ್ದು ಕೇವಲ 5 ದಿನಗಳನ್ನ ನಾವು ಯಾವ ತರದಿಂದ ಸದುಪಯೋಗ ಮಾಡ್ಕೋಬೇಕು. ನಾವು 5 ದಿನಗಳ ಕಾಲ ನಿಮ್ಮ ಮನೆ ಕೆಲಸಗಳನ್ನ ಬದಿಗಿಟ್ಟು ಪಕ್ಷದಗೋಸ್ಕರ, ಅಭ್ಯರ್ಥಿಗೋಸ್ಕರ 5 ದಿನಗಳ ಕಾಲ ನೀವು ದುಡಿದಿದ್ದಾದ್ರೆ ಮುಂದಿನ 5 ವರ್ಷಗಳ ಕಾಲ ಸತೀಶ್ ಜಾರಕಿಹೊಳಿ ಅವರು, ನಾನಿರ್ಬೋದು, ನಿಮ್ಮ ಆಶೀರ್ವಾದದಿಂದ ಆಯ್ಕೆ ಆಗ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು 5 ವರ್ಷಗಳ ಕಾಲ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿ. ನಾನು ಕೊಕಟನೂರಿನಲ್ಲಿ ಯಾಕೋ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ನೀವು ಅಭಿಮಾನ ಪಟ್ಟು ಹೋಟುಗಳನ್ನ ಕೊಡ್ಬೇಕಾಗುತ್ತೆ. ಯಾಕೆ ಅಭಿಮಾನ ಪಟ್ಟು ನೀವು ಹೋಟುಗಳು ಕೊಡ್ಬೇಕಂತಂದ್ರೆ, ಕೊಕಟನೂರ ಇನ್ನು 1 ವರ್ಷದ ನಂತರ ಕರ್ನಾಟಕದ ನಕಾಶೆ ಒಳಗ ಒತ್ತಿ ತೋರಿಸುವಂತ ಒಂದು ಗ್ರಾಮ ಆಗ್ತದೆ, ಅದು ಕೊಕಟನೂರು ಗ್ರಾಮ. ಅದಕ್ಕೆ ಏನು ಕಾರಣ ಅಂತಂದ್ರೆ, ಇಡೀ ರಾಜ್ಯದಲ್ಲಿ ವೆಟರ್ನರಿ ಮೆಡಿಕಲ್ ಕಾಲೇಜುಗಳು 5ರಲ್ಲಿ ಇವತ್ತು ಎಲ್ಲಾ ವೆಟರ್ನರಿ ಮೆಡಿಕಲ್ ಕಾಲೇಜುಗಳು ಎಲ್ಲಿದಾವಪ್ಪ ಅಂತಂದ್ರೆ ಜಿಲ್ಲಾ ಕೇಂದ್ರದಲ್ಲಿ. ವೆಟರ್ನರಿ ಮೆಡಿಕಲ್ ಕಾಲೇಜ್ ಅಂದ್ರೆ ಸಣ್ಣದ ಅದೇನೊಂದು ಹೈಸ್ಕೂಲು ಅಥವಾ ಯಾವುದೋ ಒಂದು ITI ಕಾಲೇಜ್ ಅಂತ ಅಲ್ಲ. ಇಡೀ ರಾಜ್ಯದಲ್ಲಿ 5 ಇರ್ತಕ್ಕಂಥ ವೆಟರ್ನರಿ ಕಾಲೇಜು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಹಾಸನ ಇರ್ಬೋದು, ಬೆಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು ಮತ್ತು ಬೀದರ್ ಇರ್ಬೋದು. ಈ ವೆಟರ್ನರಿ ಮೆಡಿಕಲ್ ಕಾಲೇಜು ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಂದಿದೆ ಅಂತಂದ್ರೆ ನಿಮ್ಮ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ, ಒಂದು ಅಭಿಮಾನದಿಂದ ಆ ಕಾಲೇಜ್ ಈಗಾಗಲೇ ನಾವು ಹಿಂದಿನ ಸರ್ಕಾರದಲ್ಲಿ ನಾವು ಸ್ವಲ್ಪ ನಿಮಗೆ ಗೊತ್ತಿಲ್ಲ, 2ನೇ ದಿವಸ ನಾವು ಸಿದ್ದರಾಮಯ್ಯ ಸಾಹೇಬರು ಕರ್ಕೊಂಡ್ಬಂದು ಉದ್ಘಾಟನೆ ಮಾಡಿದ್ರು. 2-3 ದಿವಸ ಈ ಬಿಜೆಪಿ ಅವರದನ್ನ ಎಷ್ಟು ಅಪಪ್ರಚಾರ ಮಾಡಿದ್ರು ಅಂದ್ರೆ, ಹಿಂದಿನ ಸರ್ಕಾರನ ಮಾಡಿದ್ದು, ಇವ್ರು ಏನೂ ಮಾಡ್ಲಾರ್ದ ಸಿದ್ದರಾಮಯ್ಯನವ್ರು ಬಂದು ಉದ್ಘಾಟನೆ ಮಾಡಿದ್ರು. ಅವರಿಗೆ ಮಾಹಿತಿ ಕೊಡುತ್ತೆ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ವಾಲು ಮಂಜಿ ಅವರು ಅವತ್ತು ಪಶು ಇಲಾಖೆ ಸಚಿವರಾಗಿ ಹಾಸನದವರು ಅವರಿದ್ದಾಗ, ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ 50 ಕೊಟ್ರೆ, ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿನೂ ಕೂಡ 50 ಕೋಟಿ ರೂಪಾಯಿಗಳನ್ನು ತಂದು ಅದನ್ನ ಕಟ್ಟಡವನ್ನ ಪೂರ್ಣ ಮಾಡಿದ್ದು ಬಹುತೇಕ ಬಿಜೆಪಿ ಅವರಿಗೆ ಮಾಹಿತಿ ಕೊಟ್ಟು ಅವ್ರಿಗೆ ಸುಮ್ಮನೆ ಮಾತಾಡ್ತಾರೆ. ಅದ್ರ ಮಾಹಿತಿ ಬಗ್ಗೆ ಹಕ್ಕಿನೊಳಗೆ ತಿಳ್ಕೊಂಡು ತಕೊಂಡ್ರೆ ಅವರಿಗೆ ಮಾಹಿತಿ ಗೊತ್ತಾಗ್ತದೆ. ಅದರ ನಂತರ ಮೊನ್ನೆ ಉದ್ಘಾಟನೆ ಆದ್ಮೇಲೆ ಸುಮಾರು 8 ತಿಂಗಳಾಯ್ತು. 8 ತಿಂಗಳಾದರೂ ಸಹಿತ ಇವತ್ತು ಕೇಂದ್ರ ಸರ್ಕಾರದವರು
ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾದವರು ಒಂದು ಕಮಿಟಿ ಇರುತ್ತೆ. ನಾನು 10 ಸಾರಿ ಪತ್ರ ಬರೆದೆ, ಮುಖ್ಯಮಂತ್ರಿಗಳ ಇದರಿಂದ ಪತ್ರ ಬರೆಸಿದ್ದೀವಿ. ಇಲ್ಲಿವರೆಗೆ ಅದನ್ನ ಬಂದು ಇನ್ಸ್ಪೆಕ್ಷನ್ ಕೊಡುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಆದ್ರೆ ಇವತ್ತು ಅವರಿಗೆ ಮತದ ಒಂದು ಅವಶ್ಯಕತೆ ಬಂದಿರೋದ್ರಿಂದ ಇವತ್ತು ಅದನ್ನ ಬಂದು ಕಿಶನ್ ಇನ್ಸ್ಪೆಕ್ಷನ್ ಮಾಡಿಕೊಂಡು ನೀವು ಅಡ್ಮಿಷನ್ ಪ್ರಾರಂಭ ಮಾಡ್ರು ಅಂತ ಹೇಳಿದ್ರು. ಅವರು ಕೇಂದ್ರ ಸರ್ಕಾರದ ಏನೂ ಇಲ್ಲ. ಅದೇನಂತಾರಲ್ಲ, ನೀವು ಹಳ್ಳಿ ಒಳಗೆ ಮಾತಾಡ್ತಿಲ್ಲ, ಹೋಳಿ ಒಳ್ಳೆ ಹೊಯ್ಕೊಳ್ಳೋಕೆ ಜೋಡು ಪರವಾಗಿ ಎಲ್ಲ ನಾವು ತಯಾರು ಮಾಡಿದ್ದು ನಾವು ಈಗ ಅಡ್ಮಿಷನ್ ಮಾಡ್ತೀವಿ. ಹೇಳೋದು ಮಾಡ್ತೀವಿ, ಮಾಡಲಿಲ್ಲ ಹೇಳೋದು ಮಾಡ್ತೀವಿ. ಇರ್ಲಿ, ಅದ್ರ ಬಗ್ಗೆ ಇನ್ನು ಹೆಚ್ಚು ಚರ್ಚೆ ಮಾಡೋದು ಬೇಡ. ಆದ್ರೆ ನಾನು ಹೇಳೋದೇನಂದ್ರೆ, ವೆಟರ್ನರಿ ಮೆಡಿಕಲ್ ಕಾಲೇಜಿಗೆ ಕಡಿಮೆ ಇರ್ತದಕ್ಕೆ ಮಂಡ್ಯದ ಸಚಿವ ಸಂಪುಟದೊಳಗೆ ಪುನಃ ಮತ್ತೆ ಸಿದ್ದರಾಮಯ್ಯನವರು 82 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ಪುನಃ ಇದನ್ನು ಸಂಪೂರ್ಣ ಮುಗಿಸ್ತಾರೆ. ಅಂದ್ರೆ ಸುಮಾರು 182 ಕೋಟಿ ರೂಪಾಯಿಗಳಿಂದ ಒಂದು ವೆಟರ್ನರಿ ಮೆಡಿಕಲ್ ಕಾಲೇಜ್ ಎಲ್ಲೇಟ್ ಪಾಸ್ ಅಂದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ. ಅದರ ಜೊತೆಗೆ ಮತ್ತೆ 100 ಎಕರೆ ಜಮೀನು ಈಗಾಗಲೇ ವಶಪಡಿಸಿಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಈ ವೆಟರ್ನರಿ ಕಾಲೇಜಿಗೆ 82 ಕೋಟಿ ಕೊಡ್ತೀನಿ, ಇದು ಪೂರ್ಣ ಮುಗಿಲಿ. ಮತ್ತೆ ನಿನ್ನ ನೀರಾವರಿ ಇಲಾಖೆ ಏನು ಬೇಡಿಕೆ ಇತ್ತು ಆ ಬೇಡಿಕೆಗೆ ಅನುಗುಣವಾಗಿ 1486 ಕೋಟಿ ರೂಪಾಯಿ ಕೊಡ್ತೀನಿ. ಇದಾದ್ಮೇಲೆ ಮುಂದಿನ ಬಜೆಟ್ ಅಲ್ಲಿ ನಿನ್ನ ಕೊಕ್ಕಟ್ನೂರದಾಗಿರ್ತಕ್ಕಂಥ ಅಗ್ರಿಕಲ್ಚರ್ ಕಾಲೇಜಿಗೆ 400 ಕೋಟಿ ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ಭರವಸೆ. ಇಷ್ಟು ಹಣ ತರಾಕ ಅವರೆಲ್ಲರೂ ಒಪ್ಪಿದಾಗ ಇನ್ನು ನಮಗೊಂದು ಬಟನ್ ಒತ್ತು ಸಲುವಾಗಿ ನಮಗೆ ಎಷ್ಟು ದುಡ್ಡು. ಇಲ್ಲಿ ಶ್ಯಾಮ್ ಪೂಜಾರಿ ಎದ್ದು ಇಲ್ಲಿ ಅವನ ಕೆರೆ ಯಾವಾಗಲೂ ಹೊಡೆದು ನಮ್ಮ ಕೆರೆ ಒಟ್ಟು ನೀರ ಬರುವಂತ ಹೆಂಗ್ ನೋಡಿದ್ರೆ ಶ್ಯಾಮ್ ಪೂಜಾರಿ ಒಟ್ಟಲ್ಲ, ಸುಮ್ಮನೆ ಅವನು ಕೇಳ್ತೀವಿ. ಆ ಕೆರೆ ತುಂಬ ಯೋಜನೆಗಳಿಗೆ 180 ಕೋಟಿ. ಜಿಂಜುರವಾಡದಿಂದ ಸುಮಾರು 9 ಕೆರೆಗಳು ತುಂಬತಕ್ಕಂಥದ್ದು. ನಾಳೆ ಕೃಷ್ಣಾ ನದಿಗೆ ನೀರು ಬಂದ ಕೂಡಲೇ ನಾಳೆ ಬಹುತೇಕ ಜೂನ್ ತಿಂಗಳೊಳಗೆ ಮಳೆ ಬಂದು ಆ ನೀರು ಬಂದ ತಕ್ಷಣಕ್ಕೆ ಮೊದಲನೇ ಯೋಜನೆ ಯಾವ್ದು ಪ್ರಾರಂಭ ಆಗಬೇಕು ಅಂತಂದ್ರೆ ಆ 9 ಕೆರೆಗಳು ಸಡನ್ ಹೊತ್ತಿಗೆ ಇದೇ ಉಸ್ತುವಾರಿ ಸಚಿವರು ಬಂದು ಅವರ ಅಧ್ಯಕ್ಷತೆಯಿಂದ ಅದನ್ನು ಉದ್ಘಾಟನೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ನೀರು ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಅದರ ಜೊತೆಗೆ ನಿಮ್ಮಲ್ಲಿ PU ಕಾಲೇಜ್ ಇರಲಿಲ್ಲ, ಡಿಗ್ರಿ ಕಾಲೇಜ್ ಇರಲಿಲ್ಲ, ಇವೆಲ್ಲವನ್ನು ಮಾಡಿದ್ರು. ಅನೇಕ ರಸ್ತೆಗಳು ಮಾಡಿದ್ರು. ಇವತ್ತು ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಕೇಳಿದ್ರು, ಒಂದು 25 ಕೋಟಿ ರೂಪಾಯಿ ನಿಮ್ದು ಯಾವ್ದಾದ್ರು ಒಂದು ಸ್ಟೇಟ್ ಹೈವೇ ಬಿಟ್ಟು ಡಿಸ್ಟ್ರಿಕ್ಟ್ ಮೇಜರ್ ರೋಡ್ ಕೊಡ್ರಿ ಅಂತ. ಅದ್ರ ನಾವು ಬೇರೆ ಎಲ್ಲ ಚಿಲ್ಲರ್ ರೋಡ್ ಒಂದು 4 ಕೊಡ್ಬೋದಾಗಿತ್ತು. ಇಲ್ಲಿ ವೆಟರ್ನರಿ ಕಾಲೇಜ್ ಆಗ್ತದ, ಎಲ್ಲ ಮಂದಿ ಜಾತ್ರೆ ನಡೀತದ. ಅದ್ರ ಜೊತೆಗೆ ನಾಳೆ ಅಗ್ರಿಕಲ್ಚರ್ ಕಾಲೇಜ್ ಮಾಡೋದ್ರು, ಒಂದು ಫ್ಯಾಕ್ಟ್ರಿ ಅದ. ಸಾಕಷ್ಟು ಇಲ್ಲಿ ರಸ್ತೆ ಅಗಲಿ ಆಗಬೇಕು, ಉತ್ತಮ ರಸ್ತೆ ಆಗ್ಬೇಕು ಅಂತ ಹೇಳಿ 25 ಕೋಟಿ ವಿಶೇಷ ಅನುದಾನ ಕುರಿತು ಯಾವ್ದು ಕೊಡುದು ಅಂತ ಕೇಳಿದಾಗ ಅವತ್ತಿನ ದಿವಸ ನಾನು ಅವರು ಚರ್ಚೆ ಮಾಡಿಕೊಂಡು 10ರಿಂದ ಯಲ್ಲಮ್ಮನವಾಡಿವರೆಗೆ 26 ಕೋಟಿ ರೂಪಾಯಿಗಳನ್ನ ಇವತ್ತು ಮಂಜೂರು ಮಾಡಿರ್ತಕ್ಕಂಥ. ಅಂದ್ರೆ ಬೇರೆ ಎಲ್ಲ ಊರುಗಳನ್ನು ಬಿಟ್ಟು ನಿಮ್ಮ ಊರುಗಳಿಗೆ ಯಾಕೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ ಅಂದ್ರೆ, ಒಂದು ದೊಡ್ಡ ಊರದ ಈಗ ಮುಂದಿನ ನಿರ್ಮಾಣದಲ್ಲಿ ಈ ಊರ ನಮ್ಮ ರಾಜ್ಯದ ನಕಾಶೆ ಒಳಗೆ ಈ ಊರ ನಿಂತಬೇಕು ಅಂತಕ್ಕಂಥ ಬಯಕೆ ನಿಮ್ಮೆಲ್ಲರದ್ದು ಏನಿದೆ, ಅದ್ರ ಜೊತೆಗೆ ನಂದು ಕೂಡ ಬಯಕೆ ಇದೆ. ಆ ಬಯಕೆ ಈಡೇರಬೇಕಾದ್ರೆ ಈ ಚುನಾವಣೆ ಒಳಗೆ ಹೆಚ್ಚು ಮತಗಳನ್ನು ಕೊಟ್ಟರೆ ಮುಂದಿನ ದಿನಮಾನದಲ್ಲಿ ಸರ್ಕಾರದಿಂದ ಹೆಚ್ಚು ಅನುದಾನವನ್ನು ತರಲಿಕ್ಕೆ ನನಗದು ಸರ್ಕಾರಿ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಅದಕ್ಕೆ ಹಿಂದಿನ ಸಾರಿ ಈ ಸಾರ್ವತ್ರಿಕ ಚುನಾವಣೆ ಒಳಗ ಎಷ್ಟು ಲೀಡ್ ಕೊಟ್ಟಿದ್ರಿ ನೀವು? 1900 ವೋಟ್ಗಳನ್ನ ಹೆಚ್ಚಿಗೆ ಕೊಟ್ಟಿದ್ವಿ. ಈಗ 5 ಗ್ಯಾರಂಟಿಗಳು ಕೊಟ್ಟಿವಲ್ಲ, ತಿಂಗಳಿಗೆ 2,000 ರೂಪಾಯಿ ಕೊಡಾಕತ್ತೀವಿ, ಹೆಣ್ಮಕ್ಳಿಗೆ ಬಸ್ ಫ್ರೀ ಅದೇ, ವಿದ್ಯಾರ್ಥಿಗಳಿಗೆ 1500 ಮತ್ತು 3000 ಕೊಡಾಕತ್ತೀವಿ, 200 ಯೂನಿಟ್ ವಿದ್ಯುತ್ ಫ್ರೀ ಕೊಡಾಕತ್ತೀವಿ, 5 ಕಿಲೋ ಅಕ್ಕಿ ಮತ್ತು 5 ಕಿಲೋ ರೊಕ್ಕ ಕೊಡಾಕತ್ತೀವಿ. ಮಸಾಲೆ ತಗೊಂಬರಿ, ಅಕ್ಕಿ ತಗೊಂಬರಿ, ಬಿರಿಯಾನಿ ಮಾಡಾಕತ್ತೀವಿ ಮಾಡಾಕತ್ತೀವಿಲ್ಲ. ಅದಕ್ಕೆ ನಾನೇನ್ ಹೇಳೋದು, ನಿಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡಿರ್ತಕ್ಕಂಥ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಮಾಡಿ. ಇಂಥ ತುಟ್ಟಿ ವರ್ತಮಾನದಲ್ಲಿ, ಇಂಥ ತುಟ್ಟಿ ಕಾಲದಲ್ಲಿ ಬಡವರಿಗೆ ಮತ್ತು ಅತ್ಯಂತ ಮಧ್ಯಮ ವರ್ಗದವರಿಗೆ ಆಗ್ತಕ್ಕಂಥ ತೊಂದರೆಯನ್ನ ಗಮನದಲ್ಲಿಟ್ಟುಕೊಂಡು
ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಚುನಾವಣೆ ಪೂರ್ವದಲ್ಲಿ ಒಂದು ಭರವಸೆ ಪತ್ರ ಕೊಟ್ಟಿದ್ರು. ಆ ಭರವಸೆ ಪತ್ರದ ಜೊತೆಗೆ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದು 120 ದಿನದಲ್ಲಿ ಆ 5 ಭರವಸೆಗಳನ್ನು ಈಡೇರಿಸಿರ್ತಕ್ಕಂಥ ದುಡಿದಂತ ನಡೀತಕ್ಕಂಥ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಅದರಿಂದ ನಿಮ್ಮೆಲ್ಲರಿಗೆ ನಾನು ಪ್ರಾರ್ಥನೆ ಮಾಡೋದೇನಂದ್ರೆ, ಪ್ರಿಯಾಂಕಾ ಜಾರಕಿಹೊಳಿ ಅವರು ನಾವೆಲ್ಲರೂ ಸೇರ್ಕೊಂಡು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಸೇರ್ಕೊಂಡು ನಿಮ್ಮ ಸುಪುತ್ರಿಯನ್ನ ನೀವು ಕಣಕ್ಕೆ ನಿಲ್ಲಿಸಬೇಕು, ನಾವೆಲ್ಲರೂ ಕೂಡ ಸರ್ವಾನುಮತದಿಂದ ಅವರನ್ನು ಆಯ್ಕೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅವರು ನಮ್ಮೆಲ್ಲರ ಒಂದು ಭಾವನೆಗೆ ಸ್ಪಂದನೆ ಮಾಡಿ ಇವತ್ತು ಅಭ್ಯರ್ಥಿ ನಿಲ್ಲಿಸಿದ್ದಾರೆ. ಆ ಒಂದು ಅಭ್ಯರ್ಥಿಗೆ ನೀವು ಹೆಚ್ಚು ಮತಗಳನ್ನು ಕೊಟ್ಟು ಆಯ್ಕೆ ಮಾಡಿಕೊಡುವಂತ ಜವಾಬ್ದಾರಿ ಇವತ್ತು ನಿಮ್ಮದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ನೀವು ಅವರಿಗೆ ದಾರಿ ಎರಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿ, ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರು ಒಬ್ಬ ನಮ್ಮ ಮನೆ ಮಗಳು ಅಂತಕ್ಕಂಥ ಭಾವನೆ ನಿಮ್ಗೆ ಇರ್ಬೇಕು. ಈಗ ಜಾರಕಿಹೊಳಿ ಅವರು ಸತೀಶ್ ಅವರ ಭಾವನೆ ಏನಿತ್ತು, ಬುದ್ಧ ಬಸವ ಅಂಬೇಡ್ಕರ್, ಬಸವಣ್ಣ ಏನ್ ಹೇಳಿದ, ಇವ ನಾಡವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ, ಇವ ನಿಮ್ಮ ಮನೆ ಮಗನೆಂದೆನಿಸಯ್ಯ ಅಂತ ಹೇಳಿ ಬಸವಣ್ಣವರ ವಿಚಾರಧಾರೆಗಳನ್ನ ತಮ್ಮ ರಾಜಕೀಯದಲ್ಲಿ ಧರಿಸಿಕೊಂಡು ಹೋಗಿರ್ತಕ್ಕಂಥ ಅಂತವರು ಸುಪುತ್ರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತಗಳನ್ನು ಕೊಟ್ಟು ಆ ನಮ್ಮ ಮನೆಯ ಮಗಳಿಗೆ ನೀವೆಲ್ಲರೂ ಕೂಡ ಉಡಿ ತುಂಬಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಂಡು ನನ್ನ ಮಾತು ಜೈ ಹಿಂದ್. ಯಾಕಂದ್ರೆ ಇನ್ನೂ ಬಹಳಷ್ಟು ಜನ ಮಾತಾಡೋದು, ಆದ್ರೆ ನಾವು ಗುಲ್ಬರ್ಗಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇರೋದ್ರಿಂದ ಅದಕ್ಕೆ ನಾನು ಈ ಮಾತಿಗೆ ವಿರಾಮ ಕೊಡ್ತೀನಿ. ಈ ಚುನಾವಣೆಯಲ್ಲಿ ನಿಮ್ಮ ಬೂತ್ಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು ಮತ್ತು ಹೆಚ್ಚು ಮತಗಳ ತರುವುದರಲ್ಲಿ ನಿಮ್ಮೆಲ್ಲರ ಪ್ರಯತ್ನ ಇರಲಿ ಅಂತ ತಿಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಚಿಕ್ಕೋಡಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರಕವಾಗಿ ಕೊಕ್ಕಟ್ನೂರು ಗ್ರಾಮದಲ್ಲಿ ತೀವ್ರತಾಯಿ ಸಭೆಯಲ್ಲಿ ಶಾಸಕರು ಆತ್ಮೀಯರಾದ ಲಕ್ಷ್ಮಣ್ ಸೌದಿ ಅವರೇ, ಹಿರಿಯರಾದ SK ಗೋಟಾಳ್ ಅವರೇ, ಗಜಾನನ ಮನಸೂರ್ ಅವರೇ, ಶ್ಯಾಮರಾವ್ ಪೂಜಾರಿ ಅವರೇ, ಶಿವಾನಂದ್ ಸೌದಿ ಅವರೇ, ಜನಸಂಘ ಬ್ಲಾಕ್ ಅಧ್ಯಕ್ಷರಾದ ಕೊಬ್ಬರಿ ಅವರೇ, ದರ್ಯಪ್ಪ ಅವರೇ, DK ಗೋಟಾಳ್ ಅವರೇ, ಇನ್ನು ಅನೇಕ ನಮ್ಮ ಪಕ್ಷದ ಮುಖಂಡರು ವೇದಿಕೆ ಮೇಲಿದ್ದಾರೆ. ಈ ಗ್ರಾಮದ ಎಲ್ಲ ಸಮಸ್ತ ಮಕ್ಕಳು ಇನ್ನೇನು ಕೆಲವೇ 7 ದಿನಗಳ ನಂತರ ಚಿಕ್ಕೋಡಿ ಲೋಕಸಭೆಗೆ ಚುನಾವಣೆ ಜರುಗ್ತಾ ಇದೆ. ಆ ಚುನಾವಣೆ ಎಲ್ಲ ತಾವು ಕೊಕ್ಕಟ್ನೂರು ಗ್ರಾಮಸ್ಥರ ಎಲ್ಲರೂ ಕಾಂಗ್ರೆಸ್ಸಿಗೆ ಪ್ರಿಯಾಂಕಾಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಮಾಡ್ಕೊಳ್ಳಿಕ್ಕೆ ತಮ್ಮ ಗ್ರಾಮಕ್ಕೆ ನಾನು ಬಂದಿದ್ದೇನೆ. ಈ ಪಕ್ಷಕ್ಕೆ ಯಾಕೆ ಓಟ್ ನೀಡಬೇಕು, ಪ್ರಿಯಾಂಕಿಗೆ ಯಾಕೆ ನೀಡಬೇಕು ಅನ್ನೋ ಮಾತನ್ನ ಈಗಾಗಲೇ ನಮ್ಮ ಅಧ್ಯಕ್ಷರು ಗೋಟಾಳ್ ಅವರು ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ದೇಶವನ್ನ, ಈ ರಾಜ್ಯವನ್ನ, ಈ ಜಿಲ್ಲೆಯನ್ನು ಕಟ್ಟುವಂತ ಪ್ರಯತ್ನ ಕಳೆದ 60 ವರ್ಷದಿಂದ ಮಾಡಿ ತಮ್ಮೆಲ್ಲ ಗೊತ್ತಿರುವಂತೆ ವಿಚಾರ. ಹತ್ತನೇ ತಾಲೂಕಿನ ನೀರಾವರಿ ಯೋಜನೆಗಳನ್ನು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿರೋದು ಕೂಡ ನಮಗೆ ಬಹಳ ಹೆಮ್ಮೆ ಅಂತ ಹೇಳಿ ಇಚ್ಛೆಯನ್ನು ಮಾಡ್ತಾರೆ. ಜೊತೆಗೆ ಹಲವಾರು ಅದು ಕೆರೆ ತುಂಬ ಯೋಜನೆ ಇರಬಹುದು, ಅಥವಾ ಶಾಲೆಗಳನ್ನ ಕಟ್ಟುವಂತಹದ್ದಿರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, ಆಸ್ಪತ್ರೆಗಳು ಕಟ್ಟುವಂತ ಪ್ರಯತ್ನ ಇದು ಕಾಂಗ್ರೆಸ್ ಪಕ್ಷ ಮಾಡಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸುಮಾರು ಕಾರ್ಯಕ್ರಮವನ್ನ ಈಗಾಗಲೇ ಮಾಡಿದ್ರು ನಾವು. ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಕಾಂಗ್ರೆಸ್ಸಿನ ಸಾಧನೆ, ವಿಶೇಷವಾಗಿ ಮಹಿಳೆಯರಿಗೆ ನೀಡುವಂತ 5 ಗ್ಯಾರಂಟಿಗಳನ್ನ ಈಗಾಗಲೇ ಸಾಕಷ್ಟು ಎಲ್ಲಾ ಕಾರ್ಯಕ್ರಮದಲ್ಲಿ ಹೇಳುವಂತ ಪ್ರಯತ್ನ ಮಾಡಿ, ಒಂದೇ ತಮ್ಮ ನಮ್ಮ ಕಾರ್ಯಕ್ರಮ ಅಂತಂದ್ರೆ ಮಹಿಳೆಯರಿಗೆ ಹೆಚ್ಚು ತಿಳುವಳಿಕೆ ಕೊಡುವಂತ ಪ್ರಯತ್ನ ಮಾಡಬೇಕು. ಹೆಚ್ಚು ಮಹಿಳೆಯರಿಗೆ ತಾವು ಈ ಗ್ಯಾರಂಟಿ ಬಗ್ಗೆ ಸಿದ್ದರಾಮಯ್ಯ ಕೊಟ್ಟಂತ ಗ್ಯಾರಂಟಿನ ನಾವು ತಿಳಿಸುವಂತ ಪ್ರಯತ್ನ ಮಾಡಿ, ಇನ್ನು ಹೆಚ್ಚು ನಮಗೆ ಕಾಂಗ್ರೆಸ್ಗೆ ಮತ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಜೊತೆಗೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ್ರೆ ಮತ್ತೆ 5 ಗ್ಯಾರಂಟಿಗಳನ್ನ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ರೆ ಅದರಲ್ಲಿ ಪ್ರಮುಖವಾಗಿರುವುದು ರೈತರ ಸಾಲ ಮನ್ನಾ. ಬಹಳ ದೊಡ್ಡ ಉಪಕಾರ ಆಗುವುದು ರೈತರ ಸಾಲ ಮನ್ನಾ.
ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮನಮೋಹನ್ ಸರ್ಕಾರ ಇದ್ದಾಗ 70,000 ಕೋಟಿಯನ್ನ ಸಾಲ ಮನ್ನಾ ಮಾಡಿ ಒಂದು ದಾಖಲೆಯನ್ನ ಸ್ಥಾಪನೆ ಮಾಡಿದ್ವಿ. ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಒಂದ್ಸರಿ ಮಾಡಿದ್ವಿ, ಒಂದ್ಸಲ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ 2 ಬಾರಿ ನಮ್ಮ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ನಿಂತಿದೆ ಅನ್ನೋ ಮಾತಾಡ್ತಾ ಇದು ಬಹಳ ದೊಡ್ಡ ರೈತರಿಗೆ ಸಹಾಯ ಆಗಲಿ ಈ ಸಾಲ ಮನ್ನಾದಿಂದ. ಜೊತೆಗೆ ಮಹಿಳೆಯರು ಕೂಡ ಮತ್ತೆ ಹೆಚ್ಚು ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಬಲೀಕರಣ ಮಾಡಲಿಕ್ಕೆ 5 ಗ್ಯಾರಂಟಿಗಳನ್ನ ಈ ಸರ್ಕಾರ ಘೋಷಣೆ ಮಾಡಿ ಅದನ್ನೇ ಈಗ ನಾವು ಗ್ಯಾರಂಟಿಗಳನ್ನ ಮನೆ ಮನೆಗೆ ಅನಿಸ್ತಾ ಇದ್ವಿ. ತಾವು ಆದಷ್ಟು ಬೇಗ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಮುಟ್ಟಿಸಿ ಅದನ್ನ ನಾವು ತಿಳುವಳಿಕೆ ಮೂಲಕ ಹೇಳಿದ್ರೆ ಇನ್ನು ಹೆಚ್ಚು ನಾವು ಮಹಿಳೆಯರ ಮಾತಾಡಲಿಕ್ಕೆ ಸಾಧ್ಯ ಅಂತ ಮಾತನ್ನ ಹೇಳ್ತಾ, ನಾಳೆಯಿಂದ ತಾವು ಅವ್ರ ಮನೆಗೆ ಹೋಗಿ ಗ್ಯಾರಂಟಿಗಳನ್ನ ಮುಟ್ಟಿಸಿ ನಮ್ಮ ಪಕ್ಷದ ಸಾಧನೆಗಳು, ನಮ್ಮ ಸರ್ಕಾರದ ಸಾಧನೆಗಳು, ಸಿದ್ದರಾಮಯ್ಯ ಸಾಧನೆಗಳನ್ನ ಹೇಳುವಂತ ಪ್ರಯತ್ನ ಮಾಡಿದ್ರೆ ಇನ್ನು ಹೆಚ್ಚು ಮತ ಪಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ಬಹುಶಃ ಹೆಚ್ಚಿಗಳ ಅವಶ್ಯಕತೆ ಅಂತ ಭಾವಿಸಿ ತಾವು 7ಕ್ಕೆ ಮತದಾನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡುವ ಮೂಲಕ ಪ್ರಿಯಾಂಕಾ ಅವರನ್ನ ಅತ್ಯಂತ ಅಂತರದಿಂದ ಆರಿಸಬೇಕಂತ ಹೇಳಿ ನನ್ನ ಮಾತು ನಮಸ್ಕಾರ. ಗ್ರಾಮ ದೇವತೆಗೆ ವಂದಿಸುತ್ತಾ ಈಗಾಗಲೇ ನಾಳೆ ಬರುವಂತ 7ನೇ ತಾರೀಕಿನ ಲೋಕಸಭೆ ಎಲೆಕ್ಷನ್ ಪರವಾಗಿ ಪ್ರಚಾರಾರ್ಥವಾಗಿ ಆಗಮಿಸಿದ ನಮ್ಮವರೇ ಆದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಾರಕಿಹೊಳಿ ಸಾಹೇಬರೇ ಹಾಗೂ ನಮ್ಮ ಶಾಸಕರಾದಂಥ ಲಕ್ಷ್ಮಣ ಸವದಿ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಸಮಸ್ತ ನಮ್ಮ ಪಕ್ಷದ ಮುಖಂಡರೇ ಹಾಗೂ ಇಲ್ಲಿವರೆಗೆ ಟೈಮ್, ಯಾಕಂದ್ರೆ ಇಲ್ಲಿ ಬರಬೇಕಾದದ್ದು ಟೈಮ್ 7 ಗಂಟೆ ಇತ್ತು, ಆದರೂ ಸಹಿತ ಇಲ್ಲಿವರೆಗೆ ತಾವೆಲ್ಲ ಕಾರ್ಯಕ್ರಮ ವೀಕ್ಷಿಸಲಿಕ್ಕೆ ಕೂಡಿದ ಸಮಸ್ತರಿಗೆ ನಾವು ಇಷ್ಟ ಹೇಳಕ್ ಬಯಸ್ತಾ ಇದ್ದೀವಿ. ಈಗಾಗಲೇ ತಾವೆಲ್ಲರೂ ವಕೀಲರು ಹೇಳಿದ್ರು, ಇನ್ನು ಮುಂದೆ ಹೇಳೋದಾರ, ಆದ್ರೆ ನಾನು ಯಾಕೆ ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ಇದು ಅಥಣಿ ಕ್ಷೇತ್ರದೊಳಗ 6 ಜಿಲ್ಲಾ ಪಂಚಾಯಿತಿ ಕ್ಷೇತ್ರ, 6 ಜಿಲ್ಲಾ ಪಂಚಾಯಿತಿ ಕ್ಷೇತ್ರದೊಳಗ ಸೂಕ್ಷ್ಮ ಮತಕ್ಷೇತ್ರ ಯಾವ್ದಾದ್ರು ಇದ್ರೆ ಇದು ಕೊಕ್ಕಟ್ನೂರ ಜಿಲ್ಲಾ ಪಂಚಾಯಿತಿ ಅಂತ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ಯಾವಾಗಲೂ ಯಾವ ಜಿಲ್ಲಾ ಪಂಚಾಯಿತಿಯಲ್ಲಿ ಹೆಸರು ಬರಲೇ ಇಲ್ಲ ಅಂದ್ರೆ ಕಂಟಿನ್ಯೂ ಹೆಸರು ಬರ್ತಾ ಇರೋದು ಯಾವ್ದು ಜಿಲ್ಲಾ ಪಂಚಾಯಿತಿ ಕೊಕ್ಕಟ್ನೂರು. ಏನಾದ್ರೂ ಆಗ್ತಿದ್ರೆ, ಹೊಸ ಕಾರ್ಯಕ್ರಮ ಏನಾದ್ರೂ ಹೇಳ್ತಿದ್ರೆ, ಜಗಳ ಆಗ್ತಿದ್ರೆ ಅಥವಾ ಬಡದಾಟ ಆಗ್ತಿದ್ರೆ ಎಲ್ಲಾ ವ್ಯವಸ್ಥೆ ಮೊದಲಿಂದ ಬಂದದ್ದು ಜಿಲ್ಲಾ ಪಂಚಾಯಿತಿ ಎಲ್ಲ ಆಗೈತೆ. ಅವತ್ತಿನ ಇವತ್ತಿನವರೆಗೆ ಇಲ್ಲಿ ಯಾವಾಗಲೂ ಗೈರಿಕವರೆಗೂ ಎಲೆಕ್ಷನ್ ಮಾಡಿದಂತ ಯಾವ್ದಾದ್ರೂ ಮತಕ್ಷೇತ್ರ ಇದ್ರೆ ಇದು ಕೊಕ್ಕಟ್ನೂರ. ಬಹಳ ದಿವಸದಿಂದ ಯಾವಾಗಲೂ ಒಂದು ಸರ್ಕಾರ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಒಂದು ಜಿಲ್ಲಾ ಪಂಚಾಯತ್ ಬರ್ತಾ ಇರ್ತದೆ. ಅಂದ್ರೆ ಯಾವಾಗಲೂ ಹಂಗ ಬರ್ಕೋತ ಇರುವುದರಿಂದ ಯಾವಾಗೂ ಇದು ಇಂಪ್ರೂವ್ಮೆಂಟ್ ಆಗ್ಲಕ್ಕ ಅಡಚಣಿನ ಆಗ್ತದೆ. ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಯಾವುದೋ ಒಂದು ಜನತಾದಳ ಬರ್ತಿತ್ತು, ಜನತಾದಳ ಇದ್ದಾಗ ಕಾಂಗ್ರೆಸ್ ಬರ್ತಿತ್ತು. ಹೀಗಾಗಿ ಈಗ ಹೋದ ಸಲಾದಿಂದ ಏನಾಗೈತಿ ಅಂತಂದ್ರೆ ನಮ್ಮ ಶಾಸಕರು ಈ ಮತಕ್ಷೇತ್ರಕ್ಕೆ ಬಹಳ ಒತ್ತು ಕೊಟ್ಟ ಅಂತಂದ್ರೆ ನಿಮ್ಗೆ ಯಾವ್ದಾದ್ರು ಜಾಗ ಉಳಿದಿದ್ರ ಅಥವಾ ಮತಕ್ಷೇತ್ರದೊಳಗ ಅತಿ ಹೆಚ್ಚ ಜಮೀನು ಉಳಿದಿದ್ರ ನಿಮ್ಮ ಯಾವುದು ಕೊಕ್ಕಟ್ನೂರು ಕ್ಷೇತ್ರದೊಳಗೆ ಈಗಾಗಲೇ ತಮಗೆ ಹಾಸ್ಪಿಟಲ್ ಬಂತು. ಮತ್ತೆ ಏನು ಕಾರ್ಯಕ್ರಮ ಬರುವುದವರು ಮುಂದೆ ಬರುವಂತಾವ ಅಗ್ರಿಕಲ್ಚರ್ ಕಾಲೇಜ್ ಬರುದೈತಿ, ಅದು ಇಲ್ಲಿ ನಿಮ್ಮ ಕೊಕ್ಕಟ್ನೂರಿಗೆ ಬರ್ಬೇಕು. ಯಾಕೆ ಕೊಕ್ಕಟ್ನೂರಿಗೆ ಬರ್ತೈತಿ ಅಂತ ಹೇಳ ಕಾರಣ ಅಂದ್ರ ಕೊಕ್ಕಟ್ನೂರು ಏರಿಯಾದೊಳಗ ಫಾರೆಸ್ಟ್ ಜಮೀನು ಜಾಸ್ತಿ, ಪಂಚಾಯತ್ ಜಮೀನು ಜಾಸ್ತಿ ಇರೋದ್ರಿಂದ ಇಲ್ಲಿ ಬಿಟ್ಟರೆ ಬೇರೆ ಕಡೆ ಇಲ್ಲಿ ಬಿಟ್ಟರೆ ಕರ್ನಾಟಕದಾಗ ಜಾಗ ಐತಿ. ಅದಕ್ಕಾಗಿ ಯಾವುದೇ ಪಾತ್ರಗಳು ನಿಮ್ಮಲ್ಲೇ ಬರ್ತಾ ಇರ್ತದ. ಅದಕ್ಕಾಗಿ ದಯವಿಟ್ಟು ನಾಳೆ ಬರುವಂತ ದಿವಸದೊಳಗ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅತಿ ಮತದಿಂದ ಅತಿ ಅಂತರದಿಂದ ಗೆಲ್ಲಿಸುವಂತ ವ್ಯವಸ್ಥೆ ತಾವು ಮಾಡ್ತೀವಿ ಅಂತಂದ ತಿಳ್ಕೊಂಡು ಈಗಾಗಲೇ ನಮ್ಮ ಶಾಸಕರು ಗುಲ್ಬರ್ಗಕ್ಕೆ ಹೋಗ್ಬೇಕಾಗೈತಿ, ನಮ್ಮ ಸಚಿವರು ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗೈತಿ. ಅದಕ್ಕಾಗಿ ದಯವಿಟ್ಟು ನಮ್ಗೆ ಮಾತಾಡ್ಲಿಕ್ಕೆ ಟೈಮ್ ಕೊಟ್ಟಂತ ಎಲ್ಲ ಕೊಕ್ಕಟ್ನೂರು ಗ್ರಾಮಸ್ಥರಿಗೆ ಒಂದು ವಿಷಯ ಮಾತನಾಡ್ತೀನಿ. ಅಕೌಂಟಿಗೆ 2,000 ರೂಪಾಯಿಗಳು ನೀಡಿತು. ನಮಗೆ ಅವಶ್ಯಕ ಕೆಲಸಗಳಿಗೆ ಹೋಗಲು ಬಸ್ ಫ್ರೀ, ಕರೆಂಟ್ ಫ್ರೀ, ಇದೆಲ್ಲ ಯಾರಿಗೆ ಕೋಟ್ಯಾಧೀಶರಿಗೆ ನೀಡಿದಂತ ಸವಲತ್ತಲ್ಲ. ಇದೆಲ್ಲ ಎಂತ ಸವಲತ್ತು ವಿದ್ಯಾನಿಧಿಯನ್ನು ಹೇಳಿದ್ರು 400 ಜನ 4 ವಿದ್ಯಾರ್ಥಿಗಳು ತಗೋತಾರ ಅಂತ ಹೇಳಿ.
ಇದೆಲ್ಲ ಬಡವರ ಪರವಾಗಿ ಜನಸಾಮಾನ್ಯರ ಪರವಾಗಿ ಚಿಂತನೆ ಮಾಡುವಂತ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂತು. ಇನ್ನು ಮುಂದಿರುವ ಪ್ರಶ್ನೆ, ದೇಶದಲ್ಲಿ 10 ವರ್ಷಗಳ ಕಾಲ ಕೇವಲ ಭಾಷಣದ ಮೇಲೆ ಮಾತಿನ ಮೇಲೆ ಅವಧಿಯನ್ನು ಹಾಳು ಮಾಡಿ ನಾವು ಏನು ಮಾಡಿ ನೀವು ಬಡವರ ಪರವಾಗಿ ರೈತರ ಪರವಾಗಿ ಏನು ಮಾಡಿ ನೀವು ಅನ್ನೋದನ್ನ ಒಂದು ಮಾತು ಹೇಳೋದಿಲ್ಲ. ಯಾವುದನ್ನು ಹೇಳಬೇಕಿದ್ರೆ ಧರ್ಮಗಳ ನಡುವೆ, ಜನರ ಬಾಂಧವ್ಯಗಳ ನಡುವೆ, ಸಂಬಂಧಗಳ ನಡುವೆ ಬೆಂಕಿ ಹಚ್ಚುವ ಮಾತುಗಳು ಮಾತ್ರ ಹೇಳ್ಕೊತ ಬಂದ್ರು, ನಮ್ ತೆರಿ ಕೆಲ್ಸಕ್ಕೆ ಬಂದ್ರು, ಇಲ್ಲಿ ತರ ಸೋತಿವು. ಇನ್ನು ಪರಿಸ್ಥಿತಿ ಹೆಂಗೈತಂದ್ರೆ ದೇಶ ಒಂದ್ ವೇಳೆ ಉಳಿಯಬೇಕಾದ್ರೆ, ಈ ದೇಶದ ಕಟ್ಟ ಕಡೆಯ ರೈತ ಬದುಕಬೇಕಾದ್ರೆ, ಈ ದೇಶದ ವಿದ್ಯಾರ್ಥಿಗೆ ನೌಕರಿ ಸಿಗಬೇಕಾದ್ರೆ, ವಿದ್ಯಾಭ್ಯಾಸ ಮುಗಿಸಿದ ನಂತರ ಕಾಂಗ್ರೆಸ್ ಪಕ್ಷ ಅತ್ಯಂತ ಅನಿವಾರ್ಯ. ಹೀಗೆಲ್ಲರೂ ಹೆಚ್ಚು ಕಡಿಮೆ ಮಾಡ್ಕೊತ ಹೋದಿವಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶ್ರಮ ಪಟ್ಟು ರಚಿಸಿದಂತ ಸಂವಿಧಾನಬದ್ಧವಾದಂತಹ ಕೆಲಸ ಕಾರ್ಯಗಳು ಏನ್ ನಡಿಬೇಕಾಗಿತ್ತು ಅದ್ಯಾವುದು ನಡೆಯುವಂತ ಸಂದರ್ಭಕ್ಕೆ ಅವಕಾಶ ಕೊಡಲಿಲ್ಲ 10 ವರ್ಷಗಳ ಕಾಲ. ಒಂದು ವೇಳೆ ಹೆಚ್ಚು ಮಾತಾಡೋದ್ರಿಂದ ಮಾತಾಡುವ ನಾಯಕರು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊತು, 10 ವರ್ಷಗಳ ಕಾಲ ಯಾವುದೇ ರೀತಿಯಿಂದ ಸವಲತ್ತುಗಳು ನೀಡಲಾರದಂತದ್ದು ಇವತ್ತು ಕಟ್ಟ ಕಡೆಯ ರೈತರಿಗೆ ಹೋಗುವಂತ ಕೆಲಸ ಕಾರ್ಯಗಳು. ಒಬ್ಬ ಅದ್ಭುತವಾದಂತ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು, ಒಬ್ಬ ಆರ್ಥಿಕ ತಜ್ಞ ಅಂದ್ರು ಮಾತ್ರ ಹೆಚ್ಚಿನ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಬಹಳ ನಾವು 2000 ಮತ್ತ ಬಸ್ ಫ್ರೀ ಇಷ್ಟೆಲ್ಲ ಸೌಕರ್ಯಗಳು ಕೊಡ್ತಾರೋ ಹೆಂಗ್ ನೀಗಿಸ್ತಾರೋ ಅಂತೇಳಿ ನಾವು ವಿಚಾರ ಮಾಡ್ತಿದ್ವಿ. ಇದು ಬಹುಶಃ ಫೇಲ್ ಆಗ್ತೇನೋ ಅಂತಿದ್ವು. ಆದ್ರೆ ಹೆಂಗ ಹಣಕಾಸಿನ ವ್ಯವಸ್ಥೆಯನ್ನು ಕ್ರೋಢೀಕರಣ ಮಾಡಬೇಕು, ಹೆಂಗ ಬಡವರಿಗೆ ಹಂಚಬೇಕು ಅನ್ನೋದು ಗೊತ್ತಿದ್ದಂತ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರು ಮಾಡಿದಂತ ಕೆಲಸ ಕಾರ್ಯಗಳು ನಮ್ಮ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರು ಬರೀ ವ್ಯಕ್ತಿ ಅಲ್ಲ, ನಮ್ಮೆಲ್ಲರ ಕ್ಷೇತ್ರದ ಒಂದು ದೊಡ್ಡ ಶಕ್ತಿ. ನಮಗೆಲ್ಲ ಹೆಂಗ್ ಶಕ್ತಿಪ್ಪ ಅಂದ್ರೆ ಕೋವಿಡ್ ಟೈಮ್ ನೋಡಿದ್ವು, ದುಃಖಕ್ಕೆ ಒಳಗಾದವರ ಪರವಾಗಿ, ತುಳಿತಕ್ಕೆ ಒಳಗಾದವರ ಪರವಾಗಿ ಹಗಲು ರಾತ್ರಿ ಚಿಂತೆ ಮಾಡುತ್ತಾ ಅವರಿಗೆ ಸ್ಪಂದನೆ ನೀಡುತ್ತಾ ಅವರ ಕೆಲಸ ಕಾರ್ಯಗಳನ್ನು ನೀಗಿಸುವುದರ ಜೊತೆಗೆ ಇವತ್ತು ಇಂಥ ಪರಿಸ್ಥಿತಿ ಒಳಗೂ ಕೂಡ 2,000 ಕೋಟಿ ಅನುದಾನವನ್ನ ರಾಜ್ಯ ಸರ್ಕಾರದಿಂದ ತಂದಂತ ಪುಣ್ಯಾತ್ಮ ಲಕ್ಷ್ಮಣ ಸವದಿ ಅವರು. ಇಷ್ಟೆಲ್ಲ ಬಿಟ್ಟು ನಾವು ಲೋಕಸಭೆ ಚುನಾವಣೆ ಒಳಗ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತವನ್ನು ಯಾಕೆ ಕೊಡ್ಬೇಕಂದ್ರೆ ಕೇಂದ್ರದವರು ಇಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು. ಯಾಕೆ ಬರ್ಬೇಕಂದ್ರೆ ಒಬ್ಬ ಮಹಿಳೆಗೆ ಒಂದು ವರ್ಷಕ್ಕೆ 1 ಲಕ್ಷ ಕೊಡುವುದಾರು, ರೈತರ ಸಾಲ ಮನ್ನಾ ಮಾಡುವುದಾರು, ಇನ್ನೂ ಅದ್ಭುತವಾದಂತ ಕೆಲಸ ಕಾರ್ಯಗಳನ್ನು ಮಾಡುವುದಾರು ಮಾತನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಶರಣಾರ್ಥಿಗಳನ್ನು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದ. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವರು ಆದ ಶ್ರೀ ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ನ ಹಿರಿಯ ಮುಖಂಡರು ಆದ ಶ್ರೀ ಸದಾಶಿವ ಬುಟಾಳಿ, ಕಾಂಗ್ರೆಸ್ ತಲಸಂಗ ಬ್ಲಾಕ್ ಅಧ್ಯಕ್ಷರು ಆದ ಶ್ರೀ ಅಮೋಘ ಸಿದ್ದ ಖೂಬ್ರಿ, ಶ್ರೀ ಅನಿಲ್ ಸುನದೋಳಿ, ಶ್ರೀ ಬಸವರಾಜ ಬುಟಾಳಿ, ಶ್ರೀ ಚಿದಾನಂದ ಸವದಿ, ಶ್ರೀ ಸುಶೀಲಾ ಪತ್ತಾರ್, ಶ್ಯಾಮರಾವ್ ಪೂಜೇರಿ, ರಮೇಶ ಸಿಂದಗಿ, ಶ್ರೀ ಅಪ್ಪು ನೇವೇಗೌಡರು, ಶ್ರೀ ಚಿದಾನಂದ ಮುಖಣಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಕೊಕಟೇನೂರ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.